हेलो फ्रेंड्स गुड मॉर्निंग वेलकम टू अवर ಚಾನಲ್। ಇವತ್ತು ನನ್ನ ಮಗಳು ಬರ್ಡೇ, ಅವಳು ದೇವರಿಗೆ ಕೈ ಮುಗಿತಾ ಇದ್ದಾಳೆ, ನೀಟಾಗಿ ರೆಡಿ ಮಾಡಿದ್ದೀನಿ। ಸೊ ಈ ಡ್ರೆಸ್ಸು ನನ್ನ ಮಗಳಿಗೆ ಯಾವ ರೀತಿ ಕಾಣ್ತಾ ಇದೆ ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ। ಸೊ ಈಗ ಕೆಲವೊಂದು ಫೋಸ್ ಕೊಡ್ತಾ ಇದ್ದಾಳೆ ಫೋಟೋಗೋಸ್ಕರ, ಹಾಗೆ ಸ್ಕೂಲಿಗೂ ಸಹ ಚಾಕ್ಲೇಟ್ಸ್ನ ಕೊಟ್ಟು ಕಳಿಸ್ತಾ ಇದ್ದೀನಿ। ಮತ್ತು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎರಡನ್ನೂ ಸಹ ಮಾಡಿದೆ, ಅದನ್ನೇ ಸ್ವಲ್ಪ ತಿನ್ನಿಸ್ಬಿಟ್ಟಿದ್ದೀನಿ। ಸ್ವಲ್ಪ ಸ್ನ್ಯಾಕ್ ಬಾಕ್ಸಿಗೂ ಸಹ ಹಾಕಿದ್ದೀನಿ, ಸರಿಯಾಗಿ ಬೆಳಗ್ಗೆ ಅವಳು ತಿಂದಿಲ್ಲ। ಈಗ ನಾನು ಅವಳಿಗೆ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ। 8:35 ಆಗಿದೆ, 8:45ಗೆ ಸ್ಕೂಲು ಸ್ಟಾರ್ಟ್ ಆಗುತ್ತೆ। ಅಷ್ಟರಲ್ಲಿ ನಿಯರಾಗಿ ದೇವಸ್ಥಾನ ಇದೆ, ಹಾಗಾಗಿ ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಸುಮ್ಮನೆ ಜಸ್ಟ್ ಹಂಗೆ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ। ಸೊ ಅವಳನ್ನು ಬಿಟ್ಟು ಬಂದಾದಮೇಲೆ ನಾನು ಪೂಜೆ ಮಾಡಿದೆ। ಬೆಳಗ್ಗೆ ಮಾಡಲಿಕ್ಕಾಗಲಿಲ್ಲ, ನನಗೆ ಲೇಟ್ ಆಗಿಬಿಡ್ತು, ಕ್ಲೀನಿಂಗ್ಸ್ ಎಲ್ಲ ಮುಗ್ದಿತ್ತು, ಬಟ್ ಪೂಜೆ ಮಾಡಲಿಕ್ಕಾಗಲಿಲ್ಲ। ಸೊ ದೇವರಿಗೂ ಸಹ ಸ್ವೀಟ್ ಪೊಂಗಲ್ನ ನೈವೇದ್ಯ ಮಾಡಿದ್ದೀನಿ। ಸೊ ಸಿಂಪಲ್ಲಾಗಿ ಪೂಜೆನೆಲ್ಲ ಮುಗಿಸಿದೆ, ದೇವರಿಗೂ ಸ್ವಲ್ಪ ತುಪ್ಪದ ದೀಪನೆಲ್ಲ ಹಚ್ಚಿದ್ದೀನಿ। ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ನಾನು ಸ್ಕೂಲ್ ಹತ್ರ ಬಂದಿದ್ದೀನಿ। 12:30 ಆಗಿದೆ, ಈಗ ಸ್ಕೂಲ್ ಬಿಡೋ ಟೈಮು, ಎಕ್ಸಾಮ್ ಆಗಿರೋದ್ರಿಂದ 8:45 to 12:30। ಸೊ ಸ್ಕೂಲ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ। ಸ್ಕೂಲ್ ತುಂಬ ನೀಟಾಗಿದೆ ನನ್ನ ಮಗಳು ಸ್ಕೂಲು, ಹಾಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಇದೆ, ಒಳ್ಳೆ ಡಿಸಿಪ್ಲಿನ್ ಇದೆ। ಟೀಚರ್ಸು ಅಷ್ಟೇ ತುಂಬಾ ಒಳ್ಳೆ ಟೀಚರ್ಸ್ ಇದ್ದಾರೆ। ಸೊ ನನ್ನ ಮಗಳು ಸಹ ಬಂದಳು, ಈಗ ನಾವು ಮನೆಗೆ ಬಂದಿದ್ದೀವಿ। ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್। ಇವತ್ತು ಮಗಳು ಬರ್ಡೇ, ಸೊ ಪ್ರಿಪ್ರೇಷನ್ ಇನ್ನೂ ಸಹ ತುಂಬಾ ಇದೆ। ಈಗ ಗಂಟೆ ಬಂದ್ಬಿಟ್ಟು 3:30 ಆಯಿತು। ಸೊ ಮಗಳೂ ಸಹ ಸ್ವಲ್ಪ ಹೊತ್ತು ಮಲಗು ಅಂತ ಮಲಗಿಸಿದ್ದೀನಿ, ಬೆಳಗ್ಗೆನೇ ಬೇಗ ಎಬ್ಬರಿಸಿದ್ದೆ, ನೈಟು ಸಹ ಓದೋದಿದ್ದರಿಂದ ಲೇಟಾಗಿ ಮಲಗಿದ್ಲು, ಹಾಗಾಗಿ ಸ್ವಲ್ಪ ಮಲಗಿಬಿಡು ಅಂತ ಹೇಳ್ಬಿಟ್ಟು ಮಲಗಿಸಿದ್ದೀನಿ। ಹಸ್ಬೆಂಡು ಸಹ ಬಂದರು, ನಾನು ಅಡುಗೆ ಪ್ರಿಪ್ರೇಷನಲ್ಲಿದ್ದೀನಿ। ಸೊ ಏನೇನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ, ಡೀಟೇಲಾಗಿ ಆಗದೆ ಹೋದ್ರೂ ಎಷ್ಟಾಗುತ್ತೆ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ। ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್। ಸೊ ಫ್ರೆಂಡ್ಸ್, ಜಾಮೂನಿಗೆ ಈಗ ಪಾಕನ ರೆಡಿ ಮಾಡ್ತಾ ಇದ್ದೀನಿ। ಸೊ ಪಾಕನೂ ಸಹ ಕುದೀತಾ ಬರ್ತಾ ಇದೆ, ಹಾಗೆ ಇನ್ನು ಜಾಮೂನ್ನ ಕಲಸಿದ್ದಿಲ್ಲ, ಸೊ ಬೇರೆ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ। ಸೊ ಜಾಮೂನ್ ಪ್ಯಾಕು MTR ತೊಗೊಂಡಿದ್ದೀನಿ, 2 ಪ್ಯಾಕ್ ತೊಗೊತಾ ಇದ್ದೀನಿ। 2 ಪ್ಯಾಕ್ ಮಾಡಿಡೋಣ ಅಂತ ಅಕ್ಕ ಬೇರೆ ಬರ್ತಾ ಇದ್ದಾರೆ, ಹಾಗೆ ಅಮ್ಮ ಬರ್ತಾ ಇದ್ದಾರೆ, ಅಕ್ಕನ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಇವತ್ತು ಮಗಳು ಬರ್ಡೇಗೆ। ಸೊ ಹಾಗಾಗಿ ಸ್ವಲ್ಪ ಜಾಮೂನೆಲ್ಲ ಜಾಸ್ತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ। ಸೊ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್। ಈಗ 2 ಪ್ಯಾಕನ್ನು ನಾನು ಕಟ್ ಮಾಡಿ ಪೌಡ್ರನ್ನ ಒಂದು ಅಗಲವಾಗಿರೋ ಬೌಲಲ್ಲಿ ಹಾಕೋತಾ ಇದ್ದೀನಿ। ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೋಬೇಕು, ತುಂಬ ಮಿದಿಬಾರ್ದು ಜಾಮೂನ್ನ, ತುಂಬ ಮಿದ್ದಿ ಇದು ಮಾಡಿದ್ರೆ ಜಾಮೂನು ಎಣ್ಣೆಲಿ ಹಾಕಿದ ತಕ್ಷಣ ಒಡ್ಕೊಳ್ಳುತ್ತೆ। ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೋಬೇಕು ಸ್ಮೂತಾಗಿ। ಯಾವ ರೀತಿ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೋತೀವಿ ಅದೇ ಥರ ಕಲಿಸ್ಕೋಬೇಕು, ಆದರೆ ಚೆನ್ನಾಗಿ ನಾದಬಾರ್ದು। ಸೊ ಈ ರೀತಿ ಕಲಿಸ್ಕೊತಾ ಇದ್ದೀನಿ। ಸೊ ಕಲಸಿದ್ದಾಗಿದೆ, ಇದನ್ನು ಒಂದು 5ರಿಂದ 10 ನಿಮಿಷ, ಒಂದು 1/4 ಗಂಟೆ ಇಟ್ಟರು ತೊಂದರೆ ಇಲ್ಲ, ಮುಚ್ಚಿಬಿಟ್ಟು ಇಟ್ಬಿಡಬೇಕು। ಸೊ ಇದನ್ನು ಇವಾಗ ನಾನು ಇಟ್ಬಿಡ್ತೀನಿ, ಪಾಕನೂ ಸಹ ನಿಧಾನ ಉರಿಯಲ್ಲಿ ಕಾಯಿಸ್ತಾ ಇದ್ದೀನಿ।
ಸೊ ಹಿಟ್ಟನ್ನು ಸಹ ರೆಡಿ ಮಾಡಿದ್ದೀನಿ ಜಾಮೂನಿಗೆ. ಇದನ್ನ ಒಂದು 1/2 ಅವರ್ ಮುಚ್ಚಿಟ್ಬಿಡ್ತೀನಿ, ಆಮೇಲೆ ಮಾಡ್ತೀನಿ. ಸೊ ಪಾಕನೂ ಸಹ ಮುಚ್ಚಿಟ್ಬಿಡ್ತೀನಿ. ಹಿಟ್ಟನ್ನ ಸ್ವಲ್ಪ ಕಲಸಿದ್ದು ಲೇಟ್ ಮಾಡಿದೆ, ಹಾಗಾಗಿ ಒಂದು 1/2 ಅವರ್, ಒಂದು 15 ಮಿನಿಟ್ಸ್ ಇದ್ರೂ ಸಾಕು. ಸೊ 15 ಮಿನಿಟ್ಸ್ ನೆನೀತಾ ಇರಲಿ. ಅಷ್ಟೊತ್ತಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊತೀನಿ. ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ, ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊತೀನಿ. ಬಿರಿಯಾನಿಗೋಸ್ಕರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ ಬಿರಿಯಾನಿಗೆ. ಈಗ ಇದನ್ನ ನಾನು ಒಂದು ಬಟ್ಲಿಗೆ ತೆಗೆದಿಟ್ಕೊತೀನಿ. ಸೊ ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಇದೇ ಬೌಲ್ಗೆ ಈಗ ಚಿಕನ್ ಗ್ರೇವಿಗೋಸ್ಕರ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಇಂಚಷ್ಟು ಚಕ್ಕೆ, ಹಾಗೆ ಒಂದು 4 ಲವಂಗ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಪೇಸ್ಟ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್, ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಖಾರ ಇದೆ ನಮ್ಮನೆ ಚಿಲ್ಲಿ ಪೌಡರ್, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಧನಿಯಾ ಪೌಡರ್ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದನ್ನ ಈಗ ಪೇಸ್ಟ್ ಮಾಡ್ಕೊತೀನಿ. ಸೊ ಪೇಸ್ಟ್ ಆಗಿದೆ. ಚಿಕನ್ ಮಸಾಲ ಮಾಡೋಕ್ಕೆ ಕುಕ್ಕರ್ನ ಇಡ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿದ್ದೀನಿ ಈಗ ನಾನು. ಹಾಗೆ
2 ಹಸಿರು ಮೆಣಸಿಕಾಯಿನ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿಕಾಯಿ ಹಾಕಿದರೆ ಒಂದು ಒಳ್ಳೆ ರುಚಿ ಸಿಗುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ತೀನಿ. ಈರುಳ್ಳಿನ ನಾನು ಲೇಯರ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ತೆಳುವಾಗಿ ಗ್ರೇವಿ ಥರ ಮಾಡ್ತಾಯಿದ್ದೀನಿ ಮಸಾಲಾನ. ಸೊ ಈರುಳ್ಳಿನೂ ಸಹ ಫ್ರೈ ಆಗಿದೆ. ಈಗ ನಾನು ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಚಿಕನಿಗೆಲ್ಲ ರುಚಿ ಹತ್ತೋ ಥರ ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2 ರಿಂದ 3 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು. ಚಿಕನಲ್ಲಿರೋ ನೀರೆಲ್ಲ ಈಗ ಚೆನ್ನಾಗಿ ಬಿಟ್ಕೋತಾ ಇದೆ. ಅದಾದಮೇಲೆ ನಾನೀಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ನಾನು ತಿಕ್ಕಾಗಿ ಮಾಡ್ತಾಯಿಲ್ಲ, ಸ್ವಲ್ಪ ತೆಳುವಾಗಿ ಮಾಡ್ತಾಯಿದ್ದೀನಿ. ಈಗ ಮಸಾಲ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ನಾನು ತೆಂಗಿನಕಾಯಿನ ರುಬ್ಬಿಟ್ಟು ಕಾಯಿ ಹಾಲನ್ನು ಸಹ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಕಾಯಿ ಹಾಲನ್ನು ಸಹ ಸೇರಿಸ್ತೀನಿ, ಒಳ್ಳೆ ರುಚಿಯಾಗಿರುತ್ತೆ. ರುಬ್ಬಿಟ್ಟು ಕ್ಲೀನಾಗಿ ಸೋಸ್ಕೊಂಬಿಟ್ಟು ಸ್ವಲ್ಪ ಕಾಯಿ ಹಾಲನ್ನು ಸಹ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ, ಅಷ್ಟು ಬಂದರೆ ಸಾಕಾಗುತ್ತೆ. ಇವಾಗ ಒಂದು ಮೀಡಿಯಮಾಗಿ ತೆಳುವಾಗಿದೆ. ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ ಪೌಡ್ರ್ ಹಾಕಿದರೆ ರುಚಿ ಹೆಚ್ಚಾಗುತ್ತೆ, ಅದರಿಂದ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂಚೂರು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ಸಹ ಹಾಕಿದ್ದೀನಿ. ಈಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ, ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಬಿಡ್ತೀನಿ. ಸೊ ಫ್ರೆಂಡ್ಸ್, ಚಿಕನನ್ನು 1 ವಿಷಲ್ ಹಾಕ್ಸ್ತೀನಿ ಸಾಕು. 1 ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ. ಅದು ಸ್ವಲ್ಪ ಗ್ರೇವಿ ಆಮೇಲೆ ತಿಕ್ಕಾಗಿ ಆಗುತ್ತೆ. ಸೊ ನಾನು ಸ್ವಲ್ಪ ತೆಳುವಾಗಿ ಮಾಡ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ತುಂಬ ತಿಕ್ಕಾಗಿ ಪೇಸ್ಟಿ ಥರ ಏನು ಮಾಡ್ತಾ ಇಲ್ಲ. ಸೊ ಇದನ್ನು 1 ವಿಷಲ್ ಹಾಕೋಷ್ಟರಲ್ಲಿ ನಾನು ಚಿಕನ್ ಬಿರಿಯಾನಿಗೋಸ್ಕರ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ತೀನಿ. ಸೊ ಚಿಕನ್ ತೊಗೊಂಡಿದ್ದೀನಿ. ಇದು 3/4 kg ಅಷ್ಟಿದೆ. ಸ್ವಲ್ಪ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟು, ಪೆಪ್ಪರ್ ಪೌಡರ್, ಚಿಕನ್ ಮಸಾಲ ಪೌಡರ್. ನಿಮ್ಮ ಹತ್ರ ಬಿರಿಯಾನಿ ಮಸಾಲ ಇದ್ದರೆ ಅದನ್ನು ಸಹ ಹಾಕೋಬೋದು. ಚಿಲ್ಲಿ ಪೌಡರ್, ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸಹ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಬೇಕು. ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಚಿಕನ್ಗೆಲ್ಲ ಚೆನ್ನಾಗಿ ಉಪ್ಪು ಹತ್ತಿರುತ್ತೆ. ಅಷ್ಟರಲ್ಲಿ ವಿಷಲ್ಸು ಸಹ ಆಗ್ತಾಯಿದೆ. 1 ವಿಷಲ್ ಆಯಿತು. ಸೊ ಚಿಕನ್ ಏನು ಗ್ರೇವಿ ಥರ ಮಾಡ್ತಾಯಿದ್ದೀನಿ ಅದನ್ನು ಸಹ ರೆಡಿಯಾಗಿದೆ. ಮ್ಯಾರಿನೇಟ್ ಮಾಡಿ ಒಂದು 1/2 ಅವರ್ ಬಿಡ್ತೀನಿ. ಫ್ರೆಂಡ್ಸ್, ಈಗ ಕಬಾಬಿಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಚಿಕನ್ ತೊಗೊಂಡಿದ್ದೀನಿ, 1/2 kg ಅಷ್ಟಿದೆ ಇಲ್ಲಿ.
ಮಗಳಿಗೆ ಕಬಾಬ್ ಅಂದರೆ ತುಂಬ ಇಷ್ಟ. ಅವಳಿಗೋಸ್ಕರ ಮಾತ್ರ ನಾನೊಂದು ಅರ್ಧ kg ಅಷ್ಟು ಮಾತ್ರ ಕಬಾಬ್ನ ರೆಡಿ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಬಾಬ್ ಪೌಡರ್, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಕಾರ್ನ್ ಫ್ಲೋರ್, ಮಿಕ್ಸ್ ಮಾಡ್ಕೊತೀನಿ. ಎಗ್ ವೈಟ್ ಸಹ ಹಾಕಿದ್ದೀನಿ. ಇದರಲ್ಲಿ ಒಂದು ಎಗ್ ವೈಟ್ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಎತ್ತಿಟ್ಬಿಡ್ತೀನಿ. ಇದನ್ನು ಕಬಾಬಿಗೆ ಕಲಸಿದ್ದಾಗಿದೆ. ಇದನ್ನು ಸಹ ನಾನು ಮುಚ್ಚಿಟ್ಬಿಡ್ತೀನಿ. ಇದನ್ನು ನಾನು ಈವ್ನಿಂಗ್ ಮಾಡ್ತೀನಿ. ಇದು ಸಹ ಚೆನ್ನಾಗಿ ಇದಾಗಿದೆ. ಪಾಕನೂ ಸಹ ರೆಡಿ ಇದೆ. ಪಾಕಕ್ಕೆ ಏಲಕ್ಕಿ ಹಾಕಿಲ್ಲ, ಏಲಕ್ಕಿನ ಈಗ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಹಾಗೆ ಉಂಡೆಗಳನ್ನು ಸಹ ಕಟ್ಕೋತೀನಿ. ಎಣ್ಣೆನೂ ಸಹ ಕಾಯ್ತಾ ಇದೆ. ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದ್ರೂ ಸಹ ಸವರ್ಕೋಬೇಕು. ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್. ಉರಿನ ಫುಲ್ಲು ಲೋ ಫ್ಲೇಮಲ್ಲಿ ಇಡಬೇಕು. ಫ್ರೆಂಡ್ಸ್ ನೋಡ್ಬೋದು, ಜಾಮೂನು ಸಹ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಯಾವುದು ಉಂಡೆನೂ ಸಹ ಒಡ್ಕೊಂಡಿಲ್ಲ. ನೀವು ಪಾಕನ ಬೇಕಾದರೆ ಸ್ವಲ್ಪ ತಿಕ್ಕಾಗೆ ಮಾಡ್ಕೋಬೋದು. ನಾನೊಂದು ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ಪಾಕನ ತಿಕ್ಕಾಗಿ ಮಾಡಿಕೊಂಡ್ರೆ ತುಂಬ ಜಾಸ್ತಿ ಸಕ್ಕರೆ ಹಾಕಿ ತಿಕ್ಕಾಗಿ ಮಾಡ್ಕೋಬೋದು. ಹೆವಿ ಸ್ವೀಟ್ ಅನಿಸುತ್ತೆ. ನಾನು ಒಂದು ಮೀಡಿಯಮ್ ಆಗಿ ಪಾಕನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಜಾಮೂನ್ ಬಾಲ್ಸ್ನೆಲ್ಲ ತೆಗೆದ್ಬಿಟ್ಟು ಇದರಲ್ಲಿ ಹಾಕ್ತಾಯಿದ್ದೀನಿ. ಪಾಕದಲ್ಲಿ ಒಂದು 10 ನಿಮಿಷದಿಂದ 1/4 ಗಂಟೆಯಷ್ಟು ಪಾಕದಲ್ಲಿ ಬಿಟ್ಟರೆ ಸಾಕು, ಚೆನ್ನಾಗಿ ನೆನ್ಕೊಂಡಿರುತ್ತೆ. ನೋಡ್ಬೋದು ಜಾಮೂನು ಎಷ್ಟು ದಪ್ಪ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಈಗ ಇದನ್ನು ಮುಚ್ಚಿಟ್ಬಿಡ್ತೀನಿ ಒಂದು 10 ನಿಮಿಷ. ಈಗ ನಾನು ಬಿರಿಯಾನಿ ಮಾಡಲಿಕ್ಕೋಸ್ಕರ ಒಂದು ಅಗಲವಾಗಿರೋ ಪಾತ್ರೆನ ಇಟ್ಟಿದ್ದೀನಿ. ಅದಕ್ಕೆ ನಾನು ಒಂದು 100ರಿಂದ 150 ಗ್ರಾಮಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಅಂದರೆ 6ರಿಂದ 7 ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಇನ್ನು ಎಣ್ಣೆ ಮತ್ತು ತುಪ್ಪನ ಜಾಸ್ತಿ ಸೇರಿಸ್ಕೋಬೋದು. ಹಾಗೆ 2 ಪಲಾವ್ ಎಲೆ, ಹಾಗೆ 2 ನಕ್ಷತ್ರದ ಹೂವು, ಹಾಗೆ 1-2 ಇಂಚಷ್ಟು ಚಕ್ಕೆ, ಒಂದು 6 ಲವಂಗ, ಹಾಗೆ 4 ಏಲಕ್ಕಿ, ಹಾಗೆ 4 ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಖಾರ ಕಡಿಮೆ ಮಾಡ್ತಾಯಿದ್ದೀನಿ. ಹಾಗೆ 2 ದಪ್ಪ ಸೈಜ್ದ ಈರುಳ್ಳಿನ ಲೇಯರ್ ಥರ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಈಗ ಅದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡ್ಕೊತೀನಿ.
ಸೊ ಈಗ ಫ್ರೈ ಆಗಿದೆ. ಈಗ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದಂಥ ಚಿಕನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನಾನೊಂದು 5 ರಿಂದ 6 ನಿಮಿಷದ ಗಂಟ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಏನು ಎತ್ತಿಟ್ಕೊಂಡಿದೆ ಅದನ್ನು ಸಹ ಹಾಕ್ತಾಯಿದ್ದೀನಿ. ಇವಾಗಲೇ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ಅದನ್ನು ಮತ್ತೆ ನಾನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಹಾಗೆ ಉಳಿದಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತು ಅದನ್ನು ಸಹ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಒಂದು 3 ದಪ್ಪ ಸೈಜ್ದು ಬೆಳ್ಳುಳ್ಳಿ ಹಾಗೆ ಒಂದು 3 ಇಂಚಷ್ಟು ಶುಂಠಿ ತೊಗೊಂಡಿದ್ದೆ. ಅಂದರೆ 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಈಗ ನಾನು ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊನ ನಾನು 3 ದಪ್ಪ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಮುಚ್ಚಿ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು 10 ನಿಮಿಷ. ಸೊ ಚಿಕನು ಸಹ ಚೆನ್ನಾಗಿ ಬೆಂದಿದೆ. ಈಗ ನಾನು ಇಲ್ಲಿ 4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅಕ್ಕಿನೂ ಸಹ. 4 ಗ್ಲಾಸಿಗೆ ನಾನಿಲ್ಲಿ 8 ಗ್ಲಾಸಷ್ಟು ನೀರನ್ನು ಸೇರಿಸ್ತೀನಿ. ನಾನು ಯಾವ ಗ್ಲಾಸಲ್ಲಿ 4 ಗ್ಲಾಸ್ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ 8 ಗ್ಲಾಸಷ್ಟು ನೀರನ್ನ ಇದೇ ತಪ್ಪಲೆಯಲ್ಲಿ ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸಿಂಪಲ್ ಮೆಥಡಲ್ಲಿ ಮಾಡೋವಂಥ ಬಿರಿಯಾನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮ್ಯಾರಿನೇಷನಲ್ಲೇ ನಾನು ಚಿಲ್ಲಿ ಪೌಡ್ರ್ ಧನಿಯಾ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ಇಷ್ಟಾದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಚಿಕನ್ಗೆ ಮುಂಚೆನೇ ಮ್ಯಾರಿನೇಷನಲ್ಲೂ ಉಪ್ಪು ಹಾಕಿದೆ, ನೋಡಿಬಿಟ್ಟು ಕರೆಕ್ಟಾಗಿ ಉಪ್ಪು ಹಾಕ್ಕೋಬೇಕಾಗುತ್ತೆ. ಈಗ ನಾನು ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸಿಮ್ಮಲ್ಲಿ. ಅಷ್ಟರಲ್ಲಿ ನಮ್ಮ ಅಕ್ಕ ಹಾಗೆ ಅಕ್ಕನ ಮಕ್ಕಳು ಅಮ್ಮ ಎಲ್ಲ ಬಂದಿದ್ದರು. ಸೊ ಮಗಳೂ ಸಹ ಈ ಡ್ರೆಸ್ಸನ್ನು ನೀವು ನೋಡಿರ್ಬೋದು ಶಾಪಿಂಗ್ ವಿಡಿಯೋದಲ್ಲಿ. ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ಲು ನನ್ನ ಮಗಳು. ಸೊ ನಮ್ಮ ಅಕ್ಕನ ಮಗಳು ಇವಳು ಮನಸ್ವಿ ಅಂತ. ಹಾಗೆ ಇದು ನಮ್ಮಮ್ಮ, ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವರು ನಮ್ಮಮ್ಮ. ಸೊ ಈಗ ಬಿರಿಯಾನಿನ ಈಗ ವೆಯ್ಟ್ ಇಟ್ಟಿದ್ದೆ. ಸೊ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೋಡ್ಬೋದು ಉದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾವು ನೀರಿನ ಪ್ರಮಾಣ ಅಳತೆ ಎಲ್ಲ ಕರೆಕ್ಟಾಗಿ ಹಾಕಿದರೆ ಕರೆಕ್ಟಾಗಿ ಬರುತ್ತೆ. ನಿಮಗೆ ಜಾಸ್ತಿ ಮಸಾಲೆ ಬೇಕಂದರೆ ಇನ್ನೂ ಹೆಚ್ಚು ಮಸಾಲೆ ಸೇರಿಸ್ಕೋಬೋದು. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಹಾಗೆ ನಿಂಬೆಹಣ್ಣನ್ನ 1 ನಿಂಬೆಹಣ್ಣನ್ನ ನಾನಿಲ್ಲಿ ಹಿಂಡ್ಕೋತಾ ಇದ್ದೀನಿ ಕ್ಲೀನಾಗಿ. ಸೊ ನಿಂಬೆಹಣ್ಣು, ಮೊಸರು, ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಕರೆಕ್ಟಾಗಿ ಆಗುತ್ತೆ. ಹಾಗೆ ನಾನು ಈರುಳ್ಳಿನ ಚೆನ್ನಾಗಿ ಲೇಯರ್ ಥರ ಕಟ್ ಮಾಡಿ ಇದನ್ನು ಎಣ್ಣೆಯಲ್ಲಿ ಕರೆದಿಟ್ಟಿದ್ದೆ, ಅದನ್ನು ಸಹ ಮಿಕ್ಸ್ ಮಾಡ್ತಾಯಿದ್ದೀನಿ. ಕ್ರಿಸ್ಪಿಯಾಗಿ ಬಿರಿಯಾನಿ ಜೊತೆ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಸೊ ನೋಡ್ಬೋದು ಪರ್ಫೆಕ್ಟಾಗಿ ಈಗ ಬಿರಿಯಾನಿ ರೆಡಿಯಾಗಿದೆ. ಅಮ್ಮ, ಅಕ್ಕ ಮತ್ತು ಅದು ಅಕ್ಕನ ಮಗ ಧ್ರುವ ಅಂತ. ಸೊ ಎಲ್ಲರೂ ಸಹ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಜಾಲಿಯಾಗಿ. ಅದು ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ ಧ್ರುವ ಪೆನ್ ತೊಗೊಂಡೇನೋ ಬರ್ಕೋತಾ ಇದ್ದಾನೆ. ಅವನಿಗೀಗ 1 ವರ್ಷ 8 ತಿಂಗಳಾಗಿದೆ. ನಮ್ಮ ಅಕ್ಕನ ಮಗಳು ಇವಳು LKG ಓದ್ತಾ ಇದ್ದಾಳೆ, ಮನಸ್ವಿ ಅಂತ. ಸೊ ಮಗಳು ಬರ್ಡೇಗೋಸ್ಕರ ಎಲ್ಲರೂ ಸಹ ಬಂದಿದ್ದರು. ತುಂಬಾ ಖುಷಿ ಆಯಿತು ಎಲ್ಲರೂ ಬಂದಿದ್ದು. ನನ್ನ ಮಗಳಿಗೂ ಸಹ ತುಂಬಾ ಖುಷಿ ಆಯಿತು. ಅವಳು ತಮ್ಮನ ಕೈಯಲ್ಲೆಲ್ಲ ಆಟ ಆಡ್ಕೊಳ್ತಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ಲು. ನನ್ನ ಮಗಳನ್ನ ಈಗ ಮತ್ತೆ ಅದೇ ಡ್ರೆಸ್ಸಲ್ಲಿ ರೆಡಿ ಮಾಡಿದ್ದೀನಿ. ಆ ಹೇರ್ ಬ್ಯಾಂಡ್ ತೋರಿಸಿದ್ನಲ್ಲ ಅದನ್ನು ಸಹ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಸೊ ಈ ರೀತಿ ರೆಡಿಯಾಗಿದ್ದಾಳೆ ಅವಳು. ಫ್ರೀ ಹೇರ್ ಬಿಟ್ಟಿದ್ದೀನಿ. ಹಾಗೆ ನನ್ನ ಮಗಳು ಬೆಸ್ಟ್ ಫ್ರೆಂಡು ನಿಧಿ, ಅವಳು ಸಹ ಬಂದಿದ್ದಾಳೆ. ನಮ್ಮನೆ ಹತ್ರ ಒಂದು ಪ್ರಾಬ್ಲಮ್ ಅಂದರೆ ಮಕ್ಕಳುಗಳು ಕಡಿಮೆ ಇದ್ದಾರೆ. ಹಂಗಾಗಿ ಯಾವ್ಯಾವ ಮಕ್ಕಳಿದ್ದಾರೆ ಅವ್ರನ್ನೇ ಕರೆದ್ಬಿಟ್ಟು ಸೊ ಸಿಂಪಲ್ಲಾಗಿ ಬರ್ಡೇನ ಆಚರಿಸ್ತಾ ಇದ್ದೀನಿ. ಇದು ಅಕ್ಕಪಕ್ಕ ಆಂಟಿ ಎಲ್ಲ ಇದ್ದಾರಲ್ಲ ಅವರೆಲ್ಲ ಬಂದಿದ್ದರು. ಸೊ ಕೇಕ್ ಯಾವ ರೀತಿ ಇದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಯಾವ ರೀತಿ ನನ್ನ ಮಗಳನ್ನ ರೆಡಿ ಮಾಡಿದೆ ಅಂತಲೂ ಸಹ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಮ್ಮ ಅಕ್ಕನ ಮಗ ಧ್ರುವ ಅವನು ಸ್ವಲ್ಪ ತರಲೆ,
ನನ್ನ ಹಸ್ಬೆಂಡ್ ನೋಡ್ಬೋದು. ಈಗ ನಾನು ಸಹ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ. ಇದು ಲಾಸ್ಟ್ ಟೈಮು ನಾನು ಹಬ್ಬದಲ್ಲಿ ತೊಗೊಂಡಿದ್ದ ಟಾಪು, ಗೌರಿ ಹಬ್ಬದಲ್ಲಿ, ಅದನ್ನೇ ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಹಿಂದ್ಗಡೆ ಎಲ್ಲ ಡೆಕೋರೇಟ್ ಮಾಡಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತ ನಿಮ್ಮ ಕಮೆಂಟ್ಸಲ್ಲಿ ನೀವು ತಿಳಿಸಿ, ನಿಮ್ಗೆ ಇಷ್ಟ ಆಯ್ತಾ ಅಂತ. ಸೊ ಫ್ರೆಂಡ್ಸ್, ಈಗ ನನ್ನ ಮಗಳಿಗೆ ಹಾಗೆ ನಮ್ಮ ಅಕ್ಕನ ಮಗಳಿಗೆ ಇಬ್ಬರಿಗೂ ಸಹ ಕೇಕ್ ತಿನ್ನಿಸ್ತಾ ಇದ್ದೀನಿ. ಹಾಗೆ ಅವಳು ಸಹ ನನಗೆ ಕೇಕ್ ತಿನ್ನಿಸ್ತಾ ಇದ್ದಾಳೆ. ಹಾಗೆ ನನ್ನ ಹಸ್ಬೆಂಡಿಗೂ ಸಹ ನನ್ನ ಮಗಳು ಈಗ ಕೇಕ್ ತಿನ್ನಿಸ್ತಾ ಇದ್ದಾಳೆ. ಬನ್ನಿ ಬನ್ನಿ. ತುಂಬಾ ಖುಷಿ ಅನ್ನಿಸ್ತು. ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಈ ಸೆಲೆಬ್ರೇಷನ್ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಹಾಗೆ ನಮ್ಮ ಅಕ್ಕ ನಮ್ಮಮ್ಮ ಬಂದಿದ್ದು ಈ ಬರ್ಡೇ ಸ್ಪೆಷಲ್. ಅವರು ಉಳ್ಕೊಳ್ಳಿಲ್ಲ, ಅದೊಂದು ಬೇಜಾರಾಯಿತು. ಅವರು ರಿಟರ್ನ್ ಹೋದರು 10 o'clock. ಕಾರಣ ನಮ್ಮ ಅಕ್ಕನ ಮಗಳಿಗೂ ಸಹ ಎಕ್ಸಾಮ್ ಇತ್ತು ಮಾರನೇ ದಿನ, ಹಾಗಾಗಿ ರಿಟರ್ನ್ ಹೋದರು. ಒಂದು 2 days ಉಳ್ಕೊಂಡಿದ್ರೆ ತುಂಬಾ ಖುಷಿಯಾಗಿರ್ತಾಯಿತ್ತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಅನ್ನಿಸ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಮರಿದೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮರಿದೇ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಮುಂದಿನ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬೇಡ ಅಂದ ಅವೆಲ್ಲ ಹೋಗಲ್ಲ.